ಈ ಮಿಮಿಕ್ರಿ ಅಂತ ನಿಮ್ಮ ತಲೆಗೆ ಹೋದ್ದು ಹೇಗೆ ಸರ್? ನಮ್ಮ ಕುನಗಳ್ಳಿ ಅಂತ ನನ್ನೂರು ಅಲ್ಲಿ ಕೊಳ್ಳೇಗಾಲ ಅಂತಂದರೆ ಹಾಗೆ ಸರ್. ಅಲ್ಲೊಂಥರ ಸಿನಿಮಾ ಹುಚ್ಚು ಜಾಸ್ತಿ ಎಲ್ಲರಿಗೂ. ದಿನ ಬೆಳಗ್ಗೆ ಎದ್ದು ಕೆಲಸ ಮಾಡೋ, ಸಂಜೆ ಒಂದು ಸಿನಿಮಾ ನೋಡೋ, ಇಲ್ಲ ಭಾನುವಾರ ಬಂದು ಸಿನಿಮಾ. ಹುಡುಗರು ಅಷ್ಟೇ, ಅಲ್ಲಿ ಸಿನಿಮಾ ಬಗ್ಗೆನೇ ಮಾತುಕತೆ. ಸಿನಿಮಾ ಬಗ್ಗೆ ನಾವು ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಭಾಷೆ ಸಿನಿಮಾ, ಸ್ವಲ್ಪ ತಮಿಳ್ ಭಾಷೆ ಸಿನಿಮಾಗಳು ಬರ್ತಾಯಿತ್ತು. ನಮ್ಮೂರ ಪಕ್ಕ ಅಗರ ಅಂತ ಒಂದು ಟೆಂಟು ಸಿನಿಮಾ, ಅಲ್ಲಿ ನೈಟ್ ಆಗೋದು. ಅದು 6 ಗಂಟೆಯಿಂದ ಮತ್ತು 11 ಗಂಟೆಗೂ ಏನೋ ಸಿನಿಮಾ ಬರ್ತಾಯಿತ್ತು. ಮಧ್ಯರಾತ್ರಿ ಮುಗಿಸ್ಕೊಂಡು ಬರೋದು 2 ಶೋಗಳು. ನಾವು ಸರಿ ಅಂಥೇಳಿ ಈ ಸಿನಿಮಾ ನೋಡೋ ಅಭ್ಯಾಸ ನಮಗೆ ಚಿಕ್ಕ 1ನೇ ಕ್ಲಾಸಲ್ಲೇ ಹೆಂಗಸ್ರು ಹೋಗ್ತಾಯಿದ್ರು, ಅವ್ರು ಸೀರೆ ಇಟ್ಕೊಂಡು ಹೋಗಿ ಕೂತ್ಕೊಳ್ಳೋವು, ಸಿನಿಮಾ ನೋಡೋವು, ನೆಲದಲ್ಲಿ ಕೂತ್ಕೊಳ್ಳೋವು. ಹೆಣ್ಮಕ್ಳಿಗೆ ಸೀಟ್ ಇತ್ತು, ನಮಗೆ ನೆಲ. ಗಂಡಸ್ರಿಗೆ ಸೀಟ್ ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಬೇಕು. ನಾವು ಹೆಂಗಸ್ರದ್ದು ಸೀಟ್ ಇರ್ತಿತ್ತಲ್ಲ, ಅವ್ರಿಗೆ ಮಾಡಿರ್ತಿತ್ತು, ನಾವು ಅಲ್ಲಿಗೆ ಹೋಗ್ಬಿಡೋವು. ಅಲ್ಲಿ ನೋಡ್ತಾ ಸಿನಿಮಾಗಳು ನೋಡೋದು. ಒಂದು ಸರಿ ಇನ್ನೊಬ್ರು ಪಕ್ಕದ ಮನೆಯವ್ರು ಹೋಗ್ತಾರೆ ಅಂದರೆ ಹೋಗ್ಬಿಡೋದು. ನನಗೆ ಭಾಳ ಇಷ್ಟ ಅವಾಗ ಸಿನಿಮಾ ನೋಡೋದು. ಮೊದಲು ಅದನ್ನು ಹೇಳೋದು, ಹಿಂಗೆ ಮಾಡ್ತಾನೆ ಅವ್ನು, ಹಿಂಗೆ ಬರ್ತಾನೆ, ಫಸ್ಟು ನ್ಯೂಸ್ ಬರುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಹೇಳ್ತಾಯಿತ್ತು. ಅದೇನಾಯಿತು, ಆ ಸ್ಟೋರಿಗಳನ್ನೆಲ್ಲ ಹೇಳೋದು ನಾನು. ಇವತ್ತು ಹಿಂಗೆ ಕೇಳಿ ಹಂಗೆ ಕೇಳಿ. 2ನೇ ಕ್ಲಾಸಲ್ಲಿ ಸ್ಟೋರಿ ಹೇಳ್ತಾಯಿದ್ದೀನಿ ನಾನು. ಮಾಸ್ಟ್ರು ಬಂದು ಹಿಂದೆ ನಿಂತಿದ್ದಾರೆ. 4 ಬಿಟ್ಟು ಕಳಿಸಿದ್ರು, ಬ್ಯಾಗ್ ಎತ್ಕೊಂಡು ಹೋಗು ಅಂತ. ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬ ಅಂತ. ಅಲ್ಲೋಗಿ ನಮ್ಮ ಮನೆ ಮುಂದೆ ಜಗಲಿ ಮೇಲೆ ಕೂತಿದ್ದು. ಸುಮ್ಮನೆ ಯಾಕೋ ಅಂದ್ರೆ ಹಿಂಗೆ ಆಯಿತು. ಬೆಳಿಗ್ಗೆ ಕರ್ಕೊಂಡೋಗಿ ಬೈದು, ಆಮೇಲೆ ಅದೇ ಮಾಸ್ಟ್ರು ಒಂದು ಸರಿ ಎಲ್ಲ ಮೀಟಿಂಗ್ ಹೊಟ್ಟೋಗ್ಬಿಟ್ಟಿದ್ದಾರೆ. ನೋಡಪ್ಪ, 4 ಕ್ಲಾಸ್ಗೆ ಯಾವ್ಯಾವ ಸಿನಿಮಾ ಸ್ಟೋರಿ ಇದೆ ಹೇಳ್ಕೊಂಬ ಅಂತಂದ್ರು. ಎಲ್ಲದ್ರಾಗ ಈಗ ಇಂಥ ಸಿನಿಮಾದ್ದು ಎಮ್ಮೆ ತಮ್ಮಣ್ಣ, ಈಗ ಈ ಸಿನಿಮಾದ ಗೀತೆ, ಗಂಡೊಂದು ಹೆಣ್ಣಾರು, ಇಲ್ಲಿ ಹೀಗಿರುತ್ತೆ. ಆಮೇಲೆ ಇನ್ನೊಂದು ಸಿನಿಮಾ, ಹಿಂಗೆ ಹಳೆಯ ಸಿನಿಮಾಗಳದೆಲ್ಲ ಹೇಳ್ಕೊಂಡು ಬರೋದು ನಾನು. 5 ಪೀರಿಯಡ್ ಅಲ್ಲಿ ಮುಗಿಸೋದು. ಈ ಥರ ಸಿನಿಮಾ ಸ್ಟೋರಿ ಹೇಳೋ. ಆಮೇಲೆ ಯಾವುದು ಅಲ್ಲಿ ಅಷ್ಟರಲ್ಲಿ DD ಒಂದು ಬಂತು, ವಾರಕ್ಕೊಂದು ಸಿನಿಮಾ ಬರೋದು. ಅಲ್ಲಿ ಯಾವುದೋ ಒಂದು ಫೇಮಸ್ ಡೈಲಾಗ್, ಅದು ಎಲ್ಲ ಒಂದೇ ಊರು, ಒಂದೇ TV, ಹಂಗೋ ಹಿಂಗೋ ಕಿಟಿಲೆಲ್ಲೋ ಜಾಗ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡು ಬರ್ತಾಯಿದ್ದು. ಅಲ್ಲಿ ಯಾವೊಂದೊಂದು ಸ್ಪೆಷಲ್ ವಾಯ್ಸ್ ಇದ್ದರೆ ಆ ವಾಯ್ಸ್ ಮಾತಾಡೋದು ನಾನು. ಅವ್ನು ಹಿಂಗೆ ಅಂದಂತ ಏನು ನನಗೆ ಕಳಿಸಿರೋ ಮಾಸ್ಟ್ರೇ ಬಿದ್ದು ನಗೋರು. ಇವಾಗ ನೋಡಿರಿ, ಬರೀಲಿ ಕರ್ಕೊಂಡು ಸ್ಟಾಫ್ ರೂಮ್ಗೆ ಹೋಗಿ, ಸರ್ ನೆನ್ನೆ ಬಂದಿತ್ತಲ್ಲ ಟಿ ವಿಲಿ ಒಂದು ಯಾವುದಪ್ಪ ಡ್ರೈವರ್ ಹನುಮಂತು ಅಂತ ಯಾವುದೋ ಒಂದೆಲ್ಲ ಬರ್ತಾಯಿತ್ತು ಆವಾಗ, ಕಂಡಕ್ಟರ್ ಕರಿಯಪ್ಪ ಯಾವುದೋ, ಅದೆಲ್ಲ ಹೇಳೋ ಇಲ್ಲಿ. ಅವ್ರ ಮುಂದೆ ನಿಂತ್ಕೊಂಡದ, ಸೇಮ್ ಹಂಗೆ ಮಾತಾಡ್ತಾನಲ್ಲ, ಹಂಗೆ ಹೇಳ್ತಾನಲ್ಲ ನೋಡಿ, ಅದೇ ಥರ ತಲೆ ತಿರುಗಿಸ್ತಾನಲ್ಲ ಅನ್ನೋರು. ಇದೇನು ಮಾಡ್ತಾಯಿದೆ, ಇದು ಹೇಳ್ತಾ ಹಿಂಗೆ ಹೇಳ್ತಾ ಅವ್ರ ತಲೆ ತಿರುಗಿಸೋದು, ಅವ್ರು ಎಲ್ಲ ಆ್ಯಕ್ಷನ್ ಮಾಡ್ತಾ ಸ್ಟೋರಿ ಡಿಕ್ಟೇಟ್ ಮಾಡ್ತಾ ಹೋದ್ನಲ್ಲ. ಅದೇನಾಗೋಯ್ತು, ಒಂದೇ ಹಂಗೆ ಮಾತಾಡ್ತೀನಿ ನಾನು. ಅದು ಹೇಳ್ಬಿಡೋ ಡೈಲಾಗು. ನನಗೆ ಮಿಮಿಕ್ರಿ ಅನ್ನೋ ಪದನೇ ಗೊತ್ತಿಲ್ಲ ಅಲ್ಲಿವರೆಗೂ. ಅದು ಮಿಮಿಕ್ರಿ ಅಂತಲೇ ಡೈಲಾಗ್ ಅಷ್ಟೇ. ಅವ್ನು ಡೈಲಾಗ್ ಹೇಳು, ಇವ್ನು ಡೈಲಾಗ್ ಹೇಳು, ಆ ಡೈಲಾಗ್ ಅನ್ನೋದೊಂದಷ್ಟೇ ಗೊತ್ತಿದ್ದು, ಇನ್ನು ಬೇರೆ ಗೊತ್ತಿರಲಿಲ್ಲ. ಅದು ಹೇಳ್ತಾಯಿದ್ದೆ. ಹಾಗೆ ಅದು 7th ಸ್ಟ್ಯಾಂಡರ್ಡ್ ಎಲ್ಲ. ಇನ್ನು ಕ್ಲಾಸಲ್ಲಿ ಶಾರದಾ ಪೂಜೆ ಫಂಕ್ಷನ್ ಆದರೆ ನಂದೊಂದು ಕಾರ್ಯಕ್ರಮ ಫಿಕ್ಸ್. ಹೀಗಾಗಿ ನಡ್ಕೊಂಡು ಬಂತು. ಮೈಸೂರವರೆಗೆ ಓದ್ಕೊಂಡು ಹೋದೆ. ನನ್ನ ಡಿಗ್ರಿ, ಮಾಸ್ಟರ್ ಡಿಗ್ರಿ, ನನ್ನ ಟ್ರೈನಿಂಗ್ ಕೋರ್ಸು ಎಲ್ಲ ಮುಗಿಸಿದಾಗ ಅಲ್ಲಿ ಸ್ವಲ್ಪ ಸ್ಥಳೀಯವಾಗಿ ಆರ್ಕೆಸ್ಟ್ರಾಗಳಲ್ಲೆಲ್ಲ ಆಡಿಕೊಂಡು ಈ ಮಿಮಿಕ್ರಿ ಮಾಡಿಕೊಂಡು ಸ್ವಲ್ಪ ಹಾಡಿನ ಹವ್ಯಾಸನೂ ಇತ್ತು ಲೈಟಾಗಿ. ಅವ್ರು ಕರೆದ್ರೆ, ಸರ್ ಒಂದೆರಡು ಹಾಡು ಹೇಳ್ತೀನಿ ಸರ್ ನಾನು, ಅವ್ರ ಥರನೇ, ರಾಜ್ಕುಮಾರ್ ಥರನೇ ಹೇಳ್ಬಿಡ್ತೀನಿ, ವಿಷ್ಣುವರ್ಧನ್ ಅವ್ರ ಥರ, ಸಿ ಯಶೋತ್ ಅವ್ರ ಥರ ಹೇಳ್ತೀನಿ ಅನ್ನೋದು ಸುಮ್ಮನೆ. ಅದು ಇಮಿಟೇಷನ್. ಮೊದಲನೇ ಲೈನ್ ಬರೋದಷ್ಟೇ, 2ನೇದು ಕತ್ತೆ ಸ್ವರ ನಮ್ಮದು. ಆವಾಗ ಅವ್ರು ನಗೋರು, ಏನೋ ಒಂದು ಇದು ಹಾಡಿನ ಇಮಿಟೇಷನ್ ಅಂತ ತಗೋಪ್ಪ ಅಂತ ಕೆಲವರು ದೊಡ್ಡವ್ರು ಹೇಳಿದ್ರು. ನೀನು ಹಾಡಬೇಡ, 2 ಲೈನು ಈ ಥರ ನೋಡಿ, ಅವರ ವಾಯ್ಸ್ ಹಾಡಿಗಿದೆ ಅಂತೆಲ್ಲ. ಅದು ಒಂದು ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ ಮೈಸೂರಲ್ಲಿ ರಂಗಾಯಣರು, ರಘು ಸರ್ರು, ಅರುಣ್ ಸಾಗರ್ ಅವರೆಲ್ಲ ದೊಡ್ಡ ಹೆಸರು ಮಾಡ್ಕೊಂಡು ಅದೇ ತಾನೇ ಮೈಸೂರು ಬಿಟ್ಟು ಎಲ್ಲ ಬೆಂಗಳೂರಿಗೆ ವಲಸೆ. ಆವಾಗ ನಾವು ನೋಡಿದಾಗ ಅವರೆಲ್ಲ ಬಂದಿದ್ದರು. ಸೊ ಹೀಗೆ ಆಗಿ ಅವರು ಇವರು ಆರ್ಕೆಸ್ಟ್ರಾದವರು ಕರೆದು ಒಂದೊಂದು ಕೊಡ್ತಾ ಹಾಗೆ ಖಾಸಗಿ ಸುದ್ದಿ ಚಾನಲ್ ಬಂತು. ಎಲ್ಲ ಒಂದೊಂದು ಕರೆದ್ರು. ಒಂದು ಚಾನಲಿಂದ ಒಂದು ಚಾನಲ್ಗೆ ಹಂಗೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ತಬಲಾ ನಾಣಿಯವರು ಫಸ್ಟ್ ಪರಿಚಯ ಆದರು. ಅವ್ರ ಸ್ಟೇಜಲ್ಲಿ ₹150 ₹200 ಕೆಲಸ ಮಾಡಿದ್ವಿ. ಆಮೇಲೆ ಗುರುಪ್ರಸಾದ್ ಅವರು ಒಂದು ಜಗ್ಗೇಶ್ ಅವ್ರ ತಮ್ಮನ ಸಿನಿಮಾ ಕಳ್ಮಂಜ, ಕೋಮಲ್ ಸರ್ದು, ಅಲ್ಲಿಂದ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಪ್ಪ ಅಂತ ಕಳಿಸಿದ್ರು. ಆಮೇಲೆ ಮಿಮಿಕ್ರಿ ಮಹೇಶ್ ಅಂತ ನನ್ನ ಸ್ನೇಹಿತ ಇದ್ದ. ನಾವು ಡಿಗ್ರಿ ಮಾಡೋ ಕಾಂಪಿಟೇಷನ್ ಮೈಸೂರಲ್ಲಿ, ಮಂಡ್ಯದಲ್ಲಿ ಮಿಮಿಕ್ರಿ ಕಾಂಪಿಟೇಷನ್ ಪರಿಚಯ ಆದದ್ದು. ಅವನು ಅಷ್ಟರಲ್ಲಿ ಅವನು ಕೂಡ ಬೆಂಗಳೂರಿಗೆ ಬಂದಿದ್ದ. ಅವನು ಇಂಜಿನಿಯರಿಂಗ್ ಮುಗಿಸಿ ಇಬ್ಬರು ಒಂದೇ ರೂಮ್ಗೆ ಹೋದ್ವಿ. ನಾನಿಲ್ಲಿ ಕೆಲಸಕ್ಕೆ ಬಂದಾಗ ದಯಾನಂದ ಅವರನ್ನು ಪರಿಚಯ ಮಾಡಿಸಿದ್ರು. ಆಗ ನಮ್ಮ ರೂಮಲ್ಲಿ ನೀನಾಸಂ ಸತೀಶ್ ಮತ್ತು ಈಗ ಮಧುಚಂದ್ರ ಅಂತ ಮಂಜು ಮಂಡವೆ ಅವರ ಬ್ರದರು ನಾವೆಲ್ಲ ಇದ್ವಿ. ರಘು ಸಮರ್ಥ ಅವ್ರು ಬರ್ತಾಯಿದ್ರು. ಇವ್ರು ದೇವಾನಂದ್ ಅಂತ ಇದ್ದರು, ಸೀತಾರಾಮ್ ಅವರು ನಮ್ಮ ಪಕ್ಕದಲ್ಲಿದ್ದರು. ರಮೇಶ್ ಇಂದಿರಾ ಅವರಿದ್ದರು ಮೇಲ್ಗಡೆ, ಈ ಜನತಾ ಬಜಾರ್ ವಾಟರ್ ಟ್ಯಾಂಕ್ ಹತ್ರ, ಅಲ್ಲಿ ಚಿಕ್ಕ ಮನೆ ಒಂದು, ಆ ಮೇಲ್ಗಡೆ
ಶೀಟ್ ಇರ್ತಾಯಿತ್ತು. ದೇವನೊಂದು ಸ್ವಲ್ಪ ಮೋಲ್ಡ್ ಇತ್ತು. ಆ ಮೇಲ್ಗಡೆ ಒಂದು 3 ರೂಮ್, ಅಲ್ಲಿ ನಾವಿದ್ದದ್ದು. ಅಲ್ಲಿಂದ ಹಾಗೆ ಪರಿಚಯ ಆಗಿ ದಯಾನಂದ್ ಸರು ಕರ್ಕೊಂಡು ಫಸ್ಟು ಚಿಕ್ಕದಾಗಿ ಕೊಡ್ತಾ ಆಮೇಲೆ ದೊಡ್ಡ ಸ್ಟೇಜಲ್ಲಿ ಕರ್ಕೊಂಡು ಹೋದರು. ಏನು ಅವರ ಆಶೀರ್ವಾದ. ಆಮೇಲೆ ಎಲ್ಲ ನಮ್ಮ ರಿಚರ್ಡ್ ಲೂಯಿಸ್ ಅವರು, ನಾಗರಾಜ್ ಕೋಟೆ ಅವರು, ಕೃಷ್ಣೇಗೌಡರು, ಇವರು ನಮ್ಮ ಸುಧಾ ಮೇಡಮ್ ಅವರು, ಪ್ರಾಣೇಶ್ ಅವರು, ಎಲ್ಲರೂ MS ನರಸಿಂಹಮೂರ್ತಿ ಅವರು, ಈಗೆಲ್ಲ ಅವಕಾಶಗಳು ಅವ್ರವ್ರ ಸ್ಟೇಜಿಗೆ ಕರೆಯೋದು ಕೊಡೋದು, ಅವ್ರ ಸ್ಟೇಜಿಗೆ ಕರೆಯೋದು ಕೊಡೋದು, ಎಲ್ಲ ನಗೆ ಮಾಂತ್ರಿಕರು ಕೊಡೋಕ್ಕೆ ಶುರು ಮಾಡಿದ್ರು. ನಾನು ಹಾಗೆ ಕಾರ್ಯಕ್ರಮ ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲ TV ಚಾನಲ್ಗಳು ಬಂತು. ಈಗ ಒಂದಷ್ಟು ಹೆಸರು ಹೇಳಿದ್ರಲ್ಲ, ಹಾಂ ಆರಂಭದ ದಿನಗಳ ಹೆಸರುಗಳು. ಹಾಂ ಸರ್. ಈಗ ನೀವಿರೋ ಪರಿಸ್ಥಿತಿಯಲ್ಲಿ ಹಾಂ ಸರ್. ಅವ್ರಿಗಿಂತ ಹೆಚ್ಚು ಹೆಸರು ಮಾಡಿದ್ದೀರಿ ಮತ್ತು ಅನುಕೂಲವಾಗಿದ್ದೀರಿ. ಹಾಂ, ಏನು ಹಂಗೇನಿಲ್ಲ ಸರ್, ಎಲ್ಲ ಅವರು ಚೆನ್ನಾಗಿ. ಈಗ ನಾನು ಏನು ಹೇಳಿದೆ, ನನಗೆ ಗೊತ್ತು ಯಾರು ಹೇಗಿದ್ದಾರೆ ಅಂತ. ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಸರ್. ಇಲ್ಲ, ಇವತ್ತಿಗೂ ನಂದು ಚಿಕ್ಕ ಕಾರು, ಎಲ್ಲರದು ದೊಡ್ಡ ಕಾರು. ಇಲ್ಲ, ಕಾರಿಲ್ವಾ? ಇದೆ ಸರ್, ಇದೆ ಒಂದು 14. ಫಸ್ಟ್ ಅದು ಕಾರಿಂದು ಸ್ಟೋರಿ ಚೆನ್ನಾಗಿದೆ. ಹೇಳಿ. ಫಸ್ಟು ಅದೇ, ನಾನು ಬೈಕು ಓಡ್ಸೋಕ್ಕೆ ಬರ್ತಾಯಿಲ್ಲ ಬಂದಾಗ, ಈ ಬಸ್ ಹತ್ಕೊಳ್ಳುವೆ, ಇಂಥ ಜಾಗದಲ್ಲಿ ಇಳಿವೆ, ಅಲ್ಲಿಂದ ಪಕ್ಕದಲ್ಲಿ ಎಲ್ಲಿದೆ ನಿಯರ್ ಬೈ ನೋಡಿಕೊಂಡು ಆವಾಗ ಸ್ವಲ್ಪ ಬೇಗ ಕ್ಲಾಸ್ ಕೇಳ್ಕೊಂಡು ಹೋಗಿ ಆ ಏರಿಯಾಗೆ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ಸ್ಟೇಜ್ವರೆಗೂ ನಡ್ಕೊಂಡು ಹೋಗುವೆ. ಆಮೇಲೆ ಎಲ್ಲ ಆರ್ಟಿಸ್ಟ್ ಎಲ್ಲ ಬರೋರು ಎಲ್ಲ ಇದಾಗ್ತಾಯಿತ್ತು. ಹೋಗುವಾಗ ಯಾರೋ ಒಬ್ಬರು ಪಾಪ ಡ್ರಾಪ್ ಕೊಡೋರು. ಸರಿ, ಆಮೇಲೆ ದಯಾನಂದ್ ಸರ್ ಹೇಳಿದ್ರು, ಮೋಟ್ರ್ ಬೈಕ್ ತೊಗೊಂಬಿಡ್ರಿ ಒಂದು ಸಾರ್, ನಂಗೆ ಓಡ್ಸೋಕ್ಕೆ ಬರಲ್ಲ ಸರ್, ಭಯ ಬೆಂಗಳೂರು. ಇಲ್ಲಾಂದರೆ ಸ್ಕೂಟ್ರ್ ತೊಗೊಳ್ಳಿ ಯಾವುದಾದ್ರೂ, ಈಸಿಯಾಗಿರುತ್ತೆ, ಏನು ಬ್ರೇಕ್ ಹಾಕೋದು ಎಕ್ಸಿಲೇಟರೈಸ್ ಮಾಡೋದು. ಆಯ್ತು ಸರ್, ಕಲ್ತ್ಕೋತೀನಿ ಅಂತ ಈ ಪ್ರೋಗ್ರಾಮ್ಗಳಿಗೆ ಹೋಗೋದಕ್ಕೆ ಸಲುವಾಗಿ ಬೈಕು ಇದೆಲ್ಲ ಕಲ್ತ್ಕೊಂಬಿಟ್ಟೆ. ಇದು ಚಿಕ್ಕ ವಯಸ್ಸಲ್ಲಿ ಒಂದು ಸರಿ ನಮ್ಮ ಹೀರೋ ಹೋಂಡಾ CD 100 ಸ್ಕೂಟ್ರನ್ನ ಚಂದ್ರು ಅಂತ ನನ್ನ ಬಾಲ್ಯ ಸ್ನೇಹಿತ, ಚಡ್ಡಿ ದೋಸ್ತ, ಅವನೇ ನಮಗೆ ನಮ್ಮೂರಲ್ಲಿದ್ದವನು. ಅವನು ಪಾಪ ಅವ್ರ ಮಾವನ ಇಸ್ಕೊಂಡು ಒಂದು ಸರಿ ಕಲಿಸಿದ್ದು ಜ್ಞಾಪಕ ಇತ್ತು. ಅದರ ಆಧಾರದ ಮೇಲೆ ಎಲ್ಲ ಓಡಾಡಿಸಿ ಆಮೇಲೆ ಬೈಕ್ ತೊಗೊಂಡೊಂದು. ಆಮೇಲೆ ಬೈಕ್ ತೊಗೊಂಡ್ಮೇಲೆ ದಯಾನಂದ್ ಸರ್ ಸುಮಾರು ಪ್ರೋಗ್ರಾಮ್ ಆಯಿತು. ಗೋಪಿ, ಬೈಕ್ಲಿ ಎಷ್ಟು ದಿನ ಅಂತ ಬರ್ತೀರಾ, ಮಳೆ ಗಿಳೆ ಬಂದರೆ ಏನು ಮಾಡ್ತೀರಾ, ನೋಡಿ ನಿಂತ್ಕೋಬೇಕಲ್ವ, ಈಗ ಮಳೆ ಇದೆ ಇವತ್ತು, ಹೆಂಗೆ ಹೋಗ್ತೀರಾ, ಫುಲ್ಲು ಮಧ್ಯರಾತ್ರಿವರೆಗೂ ಹೊಡಿಯುತ್ತೆ, ಇಲ್ಲೇ ಗಾಡಿ ಹಾಕ್ಬಿಟ್ಟು ಬನ್ನಿ ನಮ್ಮ ಜೊತೆ, ಅಲ್ಲಿಂದ ಬೇಕಾದ್ರೆ ಒಂದು ಆಟೋಗೆ ಹೋಗೋರಿ. ಆಯ್ತು ಸರ್. ಒಂದಿನ ಫೋನ್ ಮಾಡಿದ್ರು, ಯಾವುದೋ ಮಾರ್ಕೆಟ್ ಇರಬೇಕೇನೋ, ಶ್ರೀರಾಮ್ಪುರ ಮಾರ್ಕೆಟು, ಇಲ್ಲಿ KR ಮಾರ್ಕೆಟ್ ಅದ ಕಲಾಸಿಪಾಳ್ಯದಲ್ಲಿ ಯಾವುದೋ ಒಂದು ಏರಿಯಾ, ಇಲ್ಲಿಗೆ ಬನ್ನಿ, ಇಂಥ ಕಡೆ ಬಂದು ಹಿಂಗೆ ಬನ್ನಿ ಅಲ್ಲಿ ಅಂದರು. ನಾನು ಅಲ್ಲಿ ಬಸ್ಸಲ್ಲೇ ಹೋದವತ್ತು. KR ಮಾರ್ಕೆಟ್ ಅಂದರೆ ಭಯ ನಮಗೆ, ಎಲ್ಲೆಲ್ಲಿ ಬೈಕ್ ತೊಗೊಂಡೋಗೋದು ಅಂತ ಅವಾಗೆಲ್ಲ. ಬಸ್ಸಲ್ಲಿ ಹೋಗಿ ಇಳಿದು ವಾಕ್ ಮಾಡ್ಕೊಂಡು ಹೋದೆ. ಇಂತಿಂಥ ಜಾಗ ಹಿಂಗೆ ಮನೆ ಹಿಂಗಿರುತ್ತೆ, ಹಿಂಗೆ ಬನ್ನಿ ಹೋದರೆ ಒಂದು ಬ್ಲೂ ಕಲರ್ 800 ಚೆನ್ನಾಗಿದೆ. ಕಾರ್ ಹೆಂಗಿದೆ ನೋಡ್ರಿ ಅನ್ನೋ. ಚೆನ್ನಾಗಿದೆ ಸರ್, ನಿಮಗೆ? ನಮಗೆಲ್ಲ ಏನಕ್ಕೆ ಬನ್ನಿ ಸರ್, ನಮಗೆ ಇಲ್ಲ ರೀ, ನಿಮಗೆ ಆಲ್ರೆಡಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ನನ್ನ ಕಡೆಯಿಂದ. 70,000 ರೂಪಾಯಿ ಹೇಳ್ತಾಯಿದ್ರೆ, ಇನ್ನು 60,000 ರೂಪಾಯಿ ನೀವು ರೆಡಿ ಮಾಡಲಿಲ್ಲ ಅಂದರೆ ಅದೇ ನೀವು ಕಾರ್ ತೊಗೊಂಡೋಗಿ. ಒಂದಷ್ಟು ಅವಾಗೆಲ್ಲ ಸ್ವಲ್ಪ ನಾನು ದುಡ್ಡು ಕೂಡಿಡ್ತಾ ಇದ್ದೆ, ಹಿಂಗೆ ಅಂತ ಹೇಳಿದ್ದೆ ಅವ್ರಿಗೆ. ಆಯಿತು ಸರ್, ಇಲ್ಲ ಒಂದು 40,000 ರೂಪಾಯಿ ಇರ್ಬೋದೇನೋ ಸರ್ ನನ್ನ ಹತ್ರ, ತಮ್ಮನಿ ನೋಡೋಣ, ಇನ್ನು ಉಳಿದದ್ದು ಆಮೇಲೆ ಕೊಡೋರಂತೆ. ನನ್ನ ಕಡೆಯಿಂದ 10,000 ಕೊಟ್ಟಿದ್ದೀನಿ. ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದರು, ಗೋಪಿ ಕಾರ್ ತೊಗೊಂಡ ಅಂದರು. ಅವರು ನಮ್ಮ ಉದಯ್ ಅಂದ್ಬಿಟ್ಟು ನಗೆ ಜಾಗರಣೆ ಮಾಡೋರು. ಇನ್ನು ನನ್ನ ಕಡೆಯಿಂದ ಒಂದು 5,000 ರೂಪಾಯಿ ತಗೊಳಪ್ಪ ಅಂದರು. ನೋಡಿದ್ರ ಇಲ್ಲೊಂದು 5,000 ರೂಪಾಯಿ ಸೇವ್ ಆಯ್ತಾ ನಿಮಗೆ? ಆಯಿತು, ಒಂದು 15,000 ರೂಪಾಯಿ ಮೈನಸ್ ಆಯಿತು. ಈಗ ನಿಮಗೆ 55,000ದಲ್ಲಿ ಕಾರ್ ಸಿಗ್ತಲ್ಲ ಬಿಡಿ ಅಂದರು. ಆಯಿತು ಸರ್ ಅಂದ್ಬಿಟ್ಟು ಅದು ತಗೊಂಡು ಆ 800 ಅದು ಹೋಗಿ ಕಲ್ತ್ಕೊಂಡು ಕ್ಲಾಸು ಫಸ್ಟ್ ಅವ್ರ ಮನೆ ಹತ್ರ ನಿಲ್ಲಿಸಿ ಕ್ಲಾಸ್ ಕಲ್ತ್ಕೊಂಡು ಅದು ಓಡಿಸಿ ಅದೊಂದು 3-4 ವರ್ಷ ಅಲ್ಲಿ ಯಾರ ಮನೆ ಮುಂದೆ ನಿಲ್ಲಿಸಿದ್ರಲ್ಲಿ ತೆಗಿಯಪ್ಪ ಕಾರು ಅನ್ನೋರು. ಇಲ್ಲಿ ನಾವಿರೋ ರೂಮ್ಗಳಲ್ಲಿ ನಮ್ಮದೇನು ಅಪಾರ್ಟ್ಮೆಂಟ್ ಇಲ್ಲ, ಏನಿಲ್ಲ. ಒಳ್ಳೆ ಕಥೆ ಆಯಿತು. ಲಾಸ್ಟಲ್ಲಿ ನಮ್ಮ ಸ್ನೇಹಿತ ಮಹೇಶ್ ಮದುವೆ ಆಯಿತು, ಅಪಾರ್ಟ್ಮೆಂಟ್ ಥರ ಇರೋಲ್ಲ ಮಾಡ್ದ. ಅವನ ಅಪಾರ್ಟ್ಮೆಂಟಲ್ಲಿ ನಮ್ಮ ಕಾರ್ ನಿಲ್ಲಿಸೋದು ತೊಗೊಂಡೋಗಿ. ಹಂಗಾಗಿ 800 ಅದಾದಮೇಲೆ ರೀ, ನೀವು ಬಂದು ನಿಂತ್ಕೊಂಡ್ರೆ 800 ಒಳ್ಳೆ ಗುಬ್ಬಜ್ಜಿ ಥರ ಕಾಣಿಸುತ್ತೆ ನೀವಿರೋ ಐಟಿ, ಸುಮಾರಾಗಿರೋದು ಇನ್ನೊಂದು ತೊಗೊಳ್ಳಿ. ಅದೇನೋ ಗೊತ್ತಿಲ್ಲ, ಇನ್ನೊಂದು ಬ್ಲೂ ಕಲರ್ದು ಸ್ವಿಫ್ಟ್ ಸಿಕ್ಬಿಡ್ತು ಮಾಗಡಿ ರೋಡಲ್ಲಿ. ಒಬ್ಬರು ಏನು ಬ್ಲೂ ಕಲರ್ದು ನೋಡಿದೆ, ತುಂಬ ಚೆನ್ನಾಗಿತ್ತು. ಬರೀ 25,000 ಕಿಲೋಮೀಟ್ರ್ ಓಡಿಸಿದ್ದಾರೆ, ಯಾರೋ ಡಾಕ್ಟ್ರ್ ಕಾರು. ಆಯಿತು, ಎಷ್ಟು 2008 9 ಎಷ್ಟು ಒಂದು 4.25 ಲಕ್ಷನೋ ಏನೋ ಹೇಳಿದ್ರು. ಆಯಿತು, ಕೊಟ್ಬಿಟ್ಟು ಅದು ತೊಗೊಂಡು ಇದನ್ನು ಬೇರೆಯವ್ರು ಕೊಟ್ಬಿಟ್ಟು ಅದ್ರ ಮೇಲೆ ಇದಾಕಿ ತಗೊಂಡು ಒಂದು ಲೋನ್ಗೆ ಹಾಕ್ಕೊಂಡು ಸರಿ ತಗೊಂಡು ಯಾವಾಗ ನೋಡಲಿ ಕಾರಲ್ಲಿ ಫುಲ್ಲು ಸ್ಲೋ. ಪ್ರೋಗ್ರಾಮ್ ಇದೆ ಅಂದರೆ ಸಾಕು ಇದೇ ಥರ. ಸರ್ ಯಾಕೆ ಸರ್ ಕಾರಲ್ಲಿ ಬರ್ತಾಯಿದ್ದೀನಿ ಸರ್ ಕಾರಲ್ಲಿ ಬರ್ತಾಯಿದ್ದೀನಿ ಸರ್. ಅವರಪ್ಪ ನೀವು ಕಾರಲ್ಲೇ ಬರಬೇಡ್ರಿ, ಬೈಕ್ನೇ ತೊಗೊಂಬರ್ರಿ ಸರ್. ನೀವು ಕಾರ್ ಓಡಿಸ್ಕೊಂಡು ನಮ್ಮ ಪ್ರೋಗ್ರಾಮ್ ಮುಗಿಸ್ತಾ ಪ್ರೋಗ್ರಾಮೇ ಮುಗಿದೋಗುತ್ತೆ.
ಈಗಲೂ ಅಷ್ಟೇ ಸರ್, ನಾನು ಮಾಮೂಲಿ ಹೋದ್ರೆ ನಮ್ಮ ಮಗನೂ ಬೈತಾನೆ, ನಮ್ಮ ಹೆಂಡ್ತಿನೂ ಬೈತಾಳೆ, ನಿಮಗಿಂತ ಜಟ್ಗ ಗಾಡಿ ವಾಸಿ ಅಂತ. ನಾನು ಇಲ್ಲೇ ಹೋದರೂ 40 ಮೇಲೆ 50, ಸುಮಾರಾಗಿ ರೋಡ್ ಚೆನ್ನಾಗಿದೆ 60 ಅಷ್ಟೇ. ಇನ್ನೇನಾದರೂ ಇದ್ರ ಹೈವೇಗಳು ಬಂದರೆ ಒಂದು 80 ಹೋಗ್ಬೋದು ಅಷ್ಟೇ, ದೊಡ್ಡ ಹೈವೇ ಬಂದರೆ. ಆ ಲೆವೆಲ್ಗೆ ಇವಾಗಲೂ ಡ್ರೈವಿಂಗ್ ನಮ್ಮದು ಅದೇನೆ. ಯಾಕೆ ಜೀವಯ್ಯ? ಇಲ್ಲ ಸರ್, ಒಂದು ಸರಿ ಏನಾಗ್ಬಿಡ್ತು, ಓಡಿಸ್ತೀನಿ, ಏನು ತೊಂದರೆ ಏನಿಲ್ಲ, ಯಾವ ಕಾರ್ ಕೊಟ್ಟರು ಓಡಿಸ್ತೀನಿ, ತೊಂದರೆ ಇಲ್ಲ. ಒಂದು ಸರಿ ದಾವಣಗೆರೆ ಕಾಲ್ ಬಂತು, ಪ್ರೋಗ್ರಾಮ್ ಇದೆ ಅಂತ. ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು ಕರೆ ಮಾಡಿಬಿಟ್ಟು, ಈ ಥರ ಇದೆ, 2 ಗಂಟೆ ಟೈಮು, ನೀವು ಇಲ್ಲಿಗೆ ಬರ್ತೀರಾ, ಯಾವುದದು ದಾವಣಗೆರೆ ರಂಗಮಂದಿರಕ್ಕೆ ಬನ್ನಿ, ಈ ಕಾರ್ ಓಡಿಸ್ತಿರಲ್ಲ ಹಂಗಿದ್ರು ತೊಗೊಂಬಂದ್ಬಿಡಿ ಅಂದರು. ನನ್ನ ಕಾರು ಸ್ವಲ್ಪ ಡೌಟ್ ಆಗುತ್ತಲ್ಲ, ಹಂಗೆಲ್ಲ ಡೀಸೆಲ್ ತೊಗೊಂಡ್ರೆ ವರ್ಕೌಟ್ ಆಗುತ್ತೆ ಅಂತ ಸೇಮು ZDI ನಂದು VXI ತೊಗೊಂಬಂದ್ರು. ವೇಟು ಇಲ್ಲಿ ದೀಪಾಂಜಲಿ ನಗರದ ಹತ್ರ 2:30 ಇರಬೇಕು, ಹತ್ಕೊಂಡು ಕಾರು ಆರ್ಟಿಸ್ಟ್ ಹಾಕ್ಕೊಂಡು ನಾನೇ ಓಡಿಸ್ತೀನಿ ಅಂತ ಓಡಿಸ್ದೆ. ಎಲ್ಲ ಫುಲ್ಲು ನನಗೆ AC ಅದೆಲ್ಲ ಹಾಕ್ಕೊಂಡು ಅಭ್ಯಾಸ ಜಾಸ್ತಿ ಇಲ್ಲ. ಇಲ್ಲಿ AC ಚೆನ್ನಾಗಿದೆ, ಇದು ಫಿಟ್ ಚೆನ್ನಾಗಿದೆ, ಎಲ್ಲ ಕ್ಲೋಸ್ ಆಯಿತು. ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ, 120ರಲ್ಲಿ ಹೋಗ್ತಾಯಿದ್ದೆ, ನನಗೆ ಗೊತ್ತೇ ಇಲ್ಲ. ನಾವು ಓಡಿಸಿದೆ, ಸರ್ ನೀವು ಎಷ್ಟಕ್ಕೆ ಲಿಮಿಟು? ನಮ್ದು 60, ಎಷ್ಟರಲ್ಲಿ ಹೋಗ್ತಾಯಿದ್ದೆ ನೋಡಿ. 120 ಎಲ್ಲ ಕ್ಲೋಸ್ ಮಾಡೋದು ಗೊತ್ತಾಗ್ತಾನೆ ಇಲ್ಲ. ನೋಡಿದ್ರೆ ಅಷ್ಟೇ ಇರೋದು ಅಂದರು. 120 ಹೋಗ್ತಾ ನಾನು ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಕೊಂಡು 2-3 ಕಡೆ ಭಾಳ ಬ್ರೇಕ್ ಹಾಕ್ಕೊಂಡು ಹತ್ರ ಹೋಗೋಂಗೆ ಆಗ್ಬಿಡ್ತು. 2 ಸರಿ ಯಾಕೋ ಸರಿ ಇಲ್ಲ. ಯಾರೋ ಒಬ್ರು ಹೇಳಿದ್ರು, ನೋಡು ಮಗ, ಡ್ರೈವಿಂಗ್ನವ್ರು ಹೇಳಿದರು 40ರಿಂದ 60 ಮನುಷ್ಯ ಕಾಪಾಡೋದು, ಆಯಿತಾ, ಕೃಪೆ ನಿನ್ನ ಕೈಯಲ್ಲೇ ಇರುತ್ತೆಲ್ಲ. 40ರಿಂದ 60 ಎಲ್ಲ ನೀನೇ, ಬೇರೆ ಯಾರು ಬರೋಲ್ಲ ಸಹಾಯಕ್ಕೆ, ನೀನೇ ನೋಡಿಸ್ತೀಯ ಅದೇನೆ. 60ರಿಂದ 80 ದೇವರು ತಥಾಸ್ತು ಅಂತಾನೆ, ಸ್ವಲ್ಪ ದೇವ್ರ ದಯೆ ಇರುತ್ತೆ. 80ರಿಂದ 100 ಮೇಲೆ ಹೋಗ್ಬಿಟ್ರೆ ಅದು ದೆವ್ವ ತಥಾಸ್ತು ಅನ್ನುತ್ತಂತೆ. ಯಾಕಂದರೆ ನಿನ್ನ ಹಣೆ ಬರೋ ದೆವ್ವನೇ ಕೂತಿರೋದಲ್ಲಿ ಮೇಲೆ, ಇನ್ನು ಬೇರೆ ಯಾರೂ ಅಲ್ಲ ಅಂತೆ. ಅದು ನಮ್ಮನ್ನು ಸಾಯಿಸೋಕ್ಕೆ ಕಾಯ್ತಾ ಇರುತ್ತಂತೆ. ಆದ್ದರಿಂದ 100 ಮೇಲೆ ಹೋದರೆ ಅದು ಮೇಲೆ ದೆವ್ವ ಕೂತಿರುತ್ತೆ, ನಿನ್ನ ಇಷ್ಟ ಅಷ್ಟೇ ಅಂತ ಹೇಳಿದ್ರು. ಯಾಕಪ್ಪ, ದೊಡ್ಡವ್ರದ್ದು ಅನುಭವ ಕೇಳ್ಕೊಳ್ಳೋಣ. ಆವತ್ತಿಂದ ಏನು ಬೇಕು ಹೋದ್ರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗೋದು, ಅರ್ಧ ಗಂಟೆ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸುಮಾರು ಕಡೆ ನೋಡಿದ್ದೀನಿ, ಅರ್ಧ-ಮುಕ್ಕಾಲು ಗಂಟೆ ಏನೋ ಹೋಗ್ಬೋದು, ಅವರೆಲ್ಲ ಫಾಸ್ಟಾಗಿ ಹೋಗಿ ನಾವು ಒಂದು ಅರ್ಧ ಗಂಟೆ ಲೇಟ್, ಏನು ಕಳ್ಕೊಳ್ಳೋದಿದೆ. ಈ ಫಾಸ್ಟಾಗಿ ಹೋದ್ರೆ ಸುಮಾರು ಗಾಡಿಗಳೆಲ್ಲ ಡ್ಯಾಮೇಜ್ ಎಲ್ಲ. ಬೇಡಪ್ಪ, ನಿಧಾನವೇ ಪ್ರಧಾನ, ಸಾಕು. ದಯಾನಂದ ಅವರು, ಮಿಮಿಕ್ರಿ ದಯಾನಂದ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ನಿಮ್ಗೆ ಯಾರು ಕ್ಲೋಸ್ ಫ್ರೆಂಡ್ ಇಲ್ಲ ಸರ್? ಕಾವೇರಿ ಕ್ರಾಫ್ಟಲ್ಲಿದ್ದರು. ಹೌದು, ಅವರು ಹೀಗೆ ಅವರು ಅದೇ ಹೇಳೋರು ಸರ್, ಅವರು ಗೌರ್ಮೆಂಟ್. ನೀವೇನು ಹೇಳಿದ್ರು ಹಾಗೆ ಹೋಗ್ತಾ ಇದ್ರು. ಸೇಮ್ ಸರ್, ಅವ್ರ ಅನುಭವ ಸಾಕಾಯ್ತು ಅವರಿಗೆ. VRS ತಗೊಂಡ್ರು. ಹೌದು ಸರ್, ಇದು ಅವರು ಪೆನ್ಷನ್ ಬರೋವರೆಗೂ ಪಾಪ ಸಹಿಸ್ಕೊಂಡಿದ್ದು. ಗುರುಗಳು ನಿಮಗೆ ಸರ್? ಗುರುಗಳೆಲ್ಲ ಸರ್ ನಮಗೆ ಈಗ ನಮ್ಮೊಂದು ಸ್ಟೇಜ್, ದೊಡ್ಡ ಸ್ಟೇಜ್ ನಾನು ಹೋಗೋಕ್ಕಾಗ್ತಿರಲ್ಲ. ಮಿಮಿಕ್ರಿ ಮಾಡ್ಬೋದು, ಎಲ್ಲ ಇರ್ಬೋದು, ಟ್ಯಾಲೆಂಟ್ ಎಲ್ಲ ಇರ್ಬೋದು. ಆ ಟ್ಯಾಲೆಂಟ್ನ ಗುರುತಿಸಿ ಚಾನಲ್ ಅವ್ರು ಅಪ್ರೋಚ್ ಮಾಡಿದ್ಮೇಲೆ ತಾನೇ ಕಲಾವಿದರೆಲ್ಲ ಡಿಮ್ಯಾಂಡ್ ಆಗಿಬಿಡೋದು. ಹಾಗೆ ಇವರು ನಮಗೆ ದಯಾನಂದ್ ಸರ್ಗೆ ದೊಡ್ಡ ಸ್ಟೇಜ್ ಇತ್ತು, ನಮ್ಮನ್ನು ಕರ್ಕೊಂಡೋಗಿ ಆ ಸ್ಟೇಜಲ್ಲಿ ಅವ್ರ ಹಿಂದ್ಗಡೆ ಒಂದು ಅವಕಾಶ ಕೊಡ್ತಿದ್ರು. ಅಂದಮೇಲೆ ನಾವು ರೀಚ್ ಆಗದೇ ಇರೋದಕ್ಕೆ ಅವರು ಏಣಿಯಾಗಿ ನಮಗೆ ಬಂದರು. ಅಂದರೆ ಅವರು ಗುರುಗಳೇ ಎಲ್ಲದರಲ್ಲೂ. ಒಂದು ಕಾರ್ಯಕ್ರಮದಲ್ಲಿ, ಒಂದು ಸ್ಯಾಮ್ಸಂಗ್ ಕಾರ್ಯಕ್ರಮ, ಒಂದು ಫೋನ್ ಅವ್ರಿಗೆ ಗಿಫ್ಟ್ ಕೊಡ್ತಿದ್ರು. ಅವ್ರು ಫುಲ್ ಬ್ಯುಸಿ ಸರ್, ಇಲ್ಲಿ ಯಲಹಂಕದ ಹತ್ರ ಒಂದು ರೆಸಾರ್ಟ್ ಹತ್ರ ಕಾರ್ಯಕ್ರಮ ಮಾಡಿ ಇನ್ನೊಂದು ಕಡೆ ಹೋಗಬೇಕು. ಅಲ್ಲಿ ಏನೋ ಅವ್ರದ್ದು ಮಾತುಕತೆ ತಡವಾಗೋಯ್ತು. ತಕ್ಷಣವೇ, ಗೋಪಿ, ನಾನು ಒಂದು ಕೆಲಸ ಮಾಡ್ತೀನಿ, ಆ ಇನ್ನೊಂದು ಕಡೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬರ್ತೀನಿ, ಒಂಚೂರು ಮ್ಯಾನೇಜ್ ಮಾಡಿ, ಇಲ್ಲಿ ಯಾರಿಗೂ ಹೇಳೋಕೆ ಹೋಗ್ಬೇಡಿ, ನಾನು ಸುಮ್ಮನೆ ಬಾತ್ರೂಮ್ ಕಡೆ ಹೋಗ್ತೀನಿ ಅಂತ ಹೋಗಿ ಬಂದುಬಿಡ್ತೀನಿ, ಇಲ್ಲೇ ಹತ್ರ ಎಲ್ಲೋ ಅಲ್ಲೇ ಯಲಹಂಕ ನಿಯರ್ ಬೈ. ಸರಿ ಸರ್ ಅಂತ. ಅಷ್ಟರಲ್ಲಿ ಅವನು ಕೇಳಿಸ್ಕೊಂಬಿಟ್ಟು ಅಲ್ಲಿ ಬಂದು, ಓಯ್ ಸಾರ್ ನೀವು ಹೊಟ್ಟೋಗ್ಬಿಟ್ರೆ, ಅಯ್ಯೋ ಇಲ್ಲ ಗೋಪಿ ಅಂತ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಸಖತ್ತಾಗಿ ಮಾಡ್ತಾರೆ. ಸಾರ್ ಇವ್ರನ್ನೆಲ್ಲಿ ಸರ್ ಜನ ನಿಮ್ಮ ಜೊತೆ ಬರ್ತಾರೆ ಅಂತ ಗೊತ್ತು, ಇವ್ರಿಗೆ ಕೊಟ್ಬಿಟ್ರೆ ಆಗಲ್ಲ, ನೀವಿರ್ಬೇಕು ಸರ್. ಇಲ್ಲ ರೀ ಬರ್ತಾರೆ, ಇಲ್ಲ ಸರ್ ಬೇಕಾದ್ರೆ ಬನ್ನಿ ನೀವು ಒಂದು 10 ನಿಮಿಷ ಬಿಟ್ಟು, ನಮಗೆ ನೀವೇ ಬರಬೇಕು ಅಂದರು. ಆಮೇಲೆ ಸರಿ ಅಂತ ನಾನು ಕ್ಯಾಶುಯಲಾಗಿ ಕೂತಿದ್ದೆ. ಆಮೇಲೆ ದಯಾನಂದ್ ಸರ್ ಹೋಗಿ ಬಂದು ಕಾರ್ಯಕ್ರಮ ಮುಗಿಸಿ ಅವ್ರ ಜೊತೆಲೇ ಅವ್ರ ಮನೆ ಹತ್ರ ಹೋಗಿ ಬೈಕ್ ಹಾಕ್ಬಿಡ್ತಾಯಿದ್ದೆ ನಾನು. ಬೈಕ್ ಹಾಕ್ಬಿಟ್ಟು ಅವ್ರ ಕಾರಲ್ಲಿ ಹೋಗೋದು, ಹಂಗಿತ್ತು. ನಂದು ಸ್ಲೋ ಅಲ್ಲ ಅದಕ್ಕೆ. ಆಮೇಲೆ ಬರುವಾಗ ಹೇಳಿದ್ರು, ಬೇಜಾರಾಯ್ತಾ ನಿಮಗೆ? ಯಾಕೆ ಸರ್? ಅಲ್ಲಲ್ಲಿ ಇವರು ಮ್ಯಾನೇಜ್ ಮಾಡ್ತಾರೆ ಅಂದರೆ, ಇವರೆಲ್ಲ ಬೆಳೆಸೋದು ಜನಕ್ಕೆ ಗೊತ್ತಿಲ್ಲ, ಇವರೆಲ್ಲ ಮಾಡಲ್ಲ, ನೀವೇ ಬೇಕು ಅಂದ್ರಲ್ಲ, ಬೇಜಾರಾಯ್ತು ನಿಮಗೆ? ನಾನು ಅದನ್ನು ಮಂಡಿ ಹಾಕ್ಕೊಂಡಿಲ್ಲ ಸರ್ ಅಂದೆ. ಹೌದಾ? ಇಲ್ಲ, ಈಗೊಂದು ಮಾತು ಹೇಳ್ತೀನಿ ಕೇಳಿ, ನೀವು ಕರೆಕ್ಟಾಗಿ ನಿಯತ್ತಾಗಿ ಮಾಡ್ಕೊಂಡು ಹೋದರೆ ಮುಂದೊಂದು ದಿನ, ದಯಾನಂದ್ ಸರ್ ನೀವಿಲ್ಲ ಅಂದರೆ ಗೋಪಿ
ಮ್ಯಾನೇಜ್ ಮಾಡಿ ಕಳಿಸಿ ಸರ್ ಅಂತ ನಾನು ಕೇಳ್ತಾರೆ, ನೋಡ್ಕೊಳ್ರಿ ಅಂದರು. ಅದೇ ಥರ ಒಂದು ಪ್ರೋಗ್ರಾಮ್ಲಾಯಿತು. ಅವರು ಪ್ರೋಗ್ರಾಮ್ ಒಪ್ಕೊಂಡಿದ್ರು. ಅದೇನೋ ಒಂದು ಇದಾಗಿ ನಾನು ಬರೋಕ್ಕಾಗ್ತಾಯಿಲ್ಲ ಅಂದರು. ಸರ್ ನೀವು ಗೋಪಿ ಹಾಕ್ಸ್ಬಿಟ್ರೆ ನಮಗೆ ಬೆಸ್ಟು ಸರ್, ನಮಗೇನು ತೊಂದರೆ ಇಲ್ಲ, ಮೆಡ್ಡು ಏನೂ ಪ್ರಾಬ್ಲಮ್ ಇಲ್ಲ. ಅವತ್ತು ಫೋನ್ ಮಾಡೋದು ನಾನು ಒಂದಿನ ಹೇಳಿದ್ದೆ ಗೊತ್ತಾ ನಿಮಗೆ, ಈಗ ನೋಡಿ ಅಷ್ಟೇ ಕೆಲಸ ಮಾಡಿ ಸರ್, ನಮಗೇನು ಗೊತ್ತಿಲ್ಲ, ಕಾರ್ಯಕ್ರಮ ಕರೆದ್ರೆ ಹೋಗಿ ಮಾಡ್ತೀವಿ ಅಷ್ಟೇ, ಇನ್ನು ಬೇರೆ ವಿಚಾರಗಳು ಗೊತ್ತಿಲ್ಲ ಅಷ್ಟೇ. ಹಾಗೆ ನಂಬ್ಕೊಂಡು ಬಂದಿದ್ದಕ್ಕೆ ಸರ್ ಅದು ಈಗ 160 180 ಇರಬೇಕು ನಮ್ಮ ಜೊತೆ ಇರೋವಂಥ ಲೆಕ್ಚರರ್ಸ್ಗಳಿಗೆ. ಪ್ರೊಫೆಸರ್ ಆಗಿರ್ತಾರೆ ಈಗೆಲ್ಲ. 1,80,000 ಇರುತ್ತೆ. ವಾರದಲ್ಲಿ 4 ದಿನ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ನೆಮ್ಮದಿ ಜೀವನ. ನನ್ನ ಹೆಂಡ್ತಿ ಈಗ ಹೇಳ್ತಾಳೆ, ಈಗ ಸುಮ್ಮನೆ ಸುತ್ತಿರಲ್ಲ, ಮನೇಲೇ ಇರೋಲ್ಲ, ಅದು ಚೆನ್ನಾಗಿತ್ತಲ್ಲ ಲೈಫು, ನೋಡಿ ನೆಮ್ಮದಿಯಾಗಿದ್ದಾರೆ ಎಲ್ಲ. ನಾವು ಮನೇಲಿ ಬರ್ತಿದ್ರಿ ನೆಮ್ಮದಿ. ನಮ್ಮ ಮನಸ್ಸು ಯಾಕೋ ಅದನ್ನು ಒಪ್ಕೊಳ್ತಾನೆ ಇಲ್ಲ ಸರ್. ಮತ್ತೆ ನೀವು ಗೌರ್ಮೆಂಟ್ ಕೆಲಸ ನೀವು ಹೇಳ್ದಂಗೆ ರೆಕಮೆಂಡ್ ಮಾಡೋ ಒಂದು ಕೆಲಸ ಸಿಕ್ಬಿಟ್ರೆ ಮತ್ತೆ ಯಾಕೋ ನಮ್ಮ ಆತ್ಮಸ್ಥೈರ್ಯನ ಕುಂದೋಗುತ್ತೆ. ಈ ಸಿನಿಮಾದ್ದು ಪ್ರೋಗ್ರಾಮ್ ಅಂದರೆ ತನಗೆ ತಾನೇ ನಮ್ಮಲ್ಲಿರೋದೆಲ್ಲ ಮೈನವ್ರು ಹೇಳ್ದಂಗೆ ಹೇಳ್ಬಿಡುತ್ತೆ. ಇಷ್ಟು ಗಂಟೆಗೆ ಹೋಗ್ಬೇಕು, ಇಲ್ಲೋ ಹೋಗ್ಬೇಕಲ್ಲೋ. ಅವ್ರು ಅವತ್ತು ಪೇಮೆಂಟೇ ಕೊಟ್ಟಿರಲ್ಲ, ದುಡ್ಡಿನ ವಿಚಾರ ಅಲ್ಲ, ಅಲ್ಲಿ ಪೇಮೆಂಟ್ಗಳು ಬಂದಿಲ್ಲ ಸುಮಾರು. ಆದರೂ ಓಡ್ತಾ ಇರ್ತೀವಿ. ಇಷ್ಟು ಜನ ರಂಜಿಸ್ಬೇಕಲ್ಲ, ಇಷ್ಟು ಜನ ಕಾಯ್ತಾರೆ. ನನ್ನ ಹೆಂಡ್ತಿಗೆ ಅದೇನಲ್ಲಿ ನಾವು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ 1000 ಜನ ಇರ್ತಾರೆ, ಅಷ್ಟು ಜನ ಖುಷಿ ಪಡ್ತಾರೆ ನಮ್ಮೂರವಲ್ಲೇ. ನಮಗೂ ಇದೆಯಲ್ಲ, ಈಗ ಕೆಲಸ ಇಲ್ಲದ ದಿನ ಮನೇಲೇ ಇರ್ತೀವಲ್ಲ ಜೊತೆಲೇ, ಅಷ್ಟೇ. ಇನ್ನೇನು ಮಾಡೋಕ್ಕಲ್ಲ, ನಮ್ಮ ಮನೆ ಬರಗಳು ಕಲಾವಿದರು. ಅದಕ್ಕಿಂತ ಹೆಚ್ಚಲ್ವಾ? ಹಾಂ ಆಗುತ್ತಲ್ಲ. ಅದಕ್ಕಿಂತ ಹೆಚ್ಚಾಗ್ತದೆ. ಮ್ಯಾಕ್ಸಿಮಮ್ ಒಂದು ತಿಂಗಳಿಗೆ ಎಷ್ಟು ಬಂತು ಸರ್? ಲೆಕ್ಕ ಹಾಕ್ತಿದ್ರೆ ಯಾವತ್ತಾದ್ರು ಲೆಕ್ಕದ ಮೇಷ್ಟ್ರು ಮ್ಯಾಕ್ಸಿಮಮ್ ಬಂದಿದೆ ಸರ್. ಒಂದು ಸಾರಿ ಒಂದು 8 ಲಕ್ಷ 10 ಲಕ್ಷ ಒಂದು ತಿಂಗಳಿಗೆ ಬಂದಿರೋದುಂಟು. ಒಂದು ದಿನ 50ರಿಂದ 1 ಲಕ್ಷ ಆಗಿರೋದು ಉಂಟು ಒಂದು ತಿಂಗಳಿಗೆ, ಈ ಥರ. ಆರಾಮಾಗಿದ್ರಿ ಸರ್? ಪಶ್ಚಾತ್ತಾಪ ಇಲ್ಲ? ಇಲ್ಲ ಸರ್. ಅಂದರೆ ಅದೇ ಒಮ್ಮೊಮ್ಮೆ ಯಾವುದಾದ್ರು ಸ್ಕೂಲು ಇದಕ್ಕೆಲ್ಲ ಗೆಸ್ಟ್ ಕರೀತಾರಲ್ಲ, ಆವಾಗ ಒಂಥರ ಫೀಲ್ ಆಗುತ್ತೆ ನನಗೆ. ಬೆಳಿಗ್ಗೆ ಎದ್ದೋದ್ರೆ ರಾಷ್ಟ್ರಗೀತೆ ಆಡ್ತಾ ಆ ಮಕ್ಕಳೆಲ್ಲ ನಿಂತ್ಕೊಂಡು ಯಾವ್ದಾದ್ರು ಫಂಕ್ಷನ್ಗೆ ರಾಷ್ಟ್ರಗೀತೆ ಆಡೋದು, ಎಲ್ಲ ಸಾಲಕ್ಕೆ ಅವ್ರವ್ರ ತರಗತಿ ಓದು ನೋಡಿದಾಗ ಫೀಲ್ ಆಗುತ್ತೆ. ನಾವೇನೇ ಆದ್ರೂ ಟೀಚರ್ ವೃತ್ತಿ ಮಾತ್ರ ಬೆಸ್ಟ್ ಸರ್. ಅದು ಶಿಕ್ಷಕ ವೃತ್ತಿ ಭಾಳ ಬೆಸ್ಟ್. ಅದು ಎಂಥವ್ರು ಇದ್ರೂ, ಯಾಕಂದರೆ ಅಲ್ಲಿ ಹೇಳಿದಾರಲ್ಲ, ಒಬ್ಬ ಡಾಕ್ಟ್ರು ಏನಾದರೂ ಒಂದು ಸ್ವಲ್ಪ ತಪ್ಪು ಮಾಡಿದ್ರೆ ಒಂದು ಪೇಷಂಟು ಒಬ್ಬ ಸಾಯ್ತಾನೆ. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಹೇಳಿರೋದು ಇದು ಮಾತು, ವಾಡಿಕೆ ಮಾತು. ಒಬ್ಬ ಇಂಜಿನಿಯರ್ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ ಒಂದು ಬಿಲ್ಡಿಂಗ್ ಉದುರೋಗುತ್ತೆ. ಆದರೆ ಒಬ್ಬ ಟೀಚರ್ ತಪ್ಪು ಮಾಡಿದ್ರೆ ಆ ಸ್ಟೂಡೆಂಟ್ ಲೈಫ್ಗಳೇ ಹಾಳಾಗುತ್ತೆ. ಎಷ್ಟು ಜನ ಇರ್ತಾರೆ ನಂಬ್ಕೊಂಡು, ಒಂದು ಬ್ಯಾಚಲ್ಲಿ ಎಷ್ಟು ಜನ ಇರ್ತಾರೆ. ಆ ಥರ ನಮ್ಮದು 1ರಿಂದ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನೋಡಿದಾಗ ಒಳ್ಳೆಯ ವೃತ್ತಿ ಇತ್ತು, ಏನು ಮಾಡ್ತೀರಿ. ಈಗ ದುಡ್ಡು ಮಾತ್ರ ಅಲ್ಲ, ಹೆಸರು ಕೂಡ ದೊಡ್ಡ ರೀತಿಯಲ್ಲಿ. ಹ್ಞೂ ಸರ್, ಹೆಸರು ಎಲ್ಲ ಚಾನಲ್ಗಳು, ಎಲ್ಲ ಚಾನಲ್ಗಳು ಮೊದಲು ಸಮಯದಲ್ಲಿ ರವಿ ಅಂತ ಹೇಳಿ ಕರ್ಕೊಂಡೋಗಿ ಪರಿಚಯ ಮಾಡಿ ಕ್ಯಾಲಿಕೇಚರ್ಗೆ ವಾಯ್ಸ್ ಕೊಡಿಸಿದ್ರು. ಅಲ್ಲಿಂದ TV9 ರಘುನಂದನ್ ಅಂತ ಅವರು ಹಳ್ಳಿಕಟ್ಟೆ ಫಾರ್ಮೆಟ್ ಶುರು ಮಾಡಿಕೊಂಡ್ರು. ಆಮೇಲೆ ಅಲ್ಲಿಂದ News18 ಚಾನಲ್, News18ನಲ್ಲಿ ಮತ್ತೆ ರವಿಯನ್ನವರಿದ್ದರು, ಅಲ್ಲಿ ಪ್ರಾರಂಭ ಆಯಿತು. ಮತ್ತು News18 ದಿಗ್ವಿಜಯ, ಅಲ್ಲೋದಾಗ ನಮ್ಮ ಸಾಗರ್ ಅಂತ ಆ ಹುಡುಗ ಬರ್ತಾಯಿದ್ದ, ಅವರೇ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಒಪ್ಕೊಂಡು ನನ್ನ ಜೊತೆ ರಾಗಿಣಿ ಮಜಾ ಭಾರತ. ಪುನಃ ಮತ್ತೆ ಅಲ್ಲಿಂದ News18 ಇವಾಗ ಅದೊಂದಾಯಿತು. ಮತ್ತು ನಾವು ಈ 92.7 ಬಿಗ್ FM ರೇಡಿಯೋ ಸ್ಟೇಷನ್ ಬಂತು ಸರ್. ಫಸ್ಟ್ ಬಂದಾಗ ಡೂಪ್ಲಿಕೇಟ್ ನಂಬರ್ 1 ಅಂತ ದಯಾನಂದ್ ಸರ್ರು ಮಿಮಿಕ್ರಿ ವರ್ಷಂದು ಇದೆಲ್ಲ ಅವ್ರದ್ದು ಕಾರ್ಯಕ್ರಮ ಪ್ರಸಾರ ಆಗ್ತಾಯಿತ್ತು. ಸುಜನ್ ಲೋಕೇಶ್ ಅವರೆಲ್ಲ ಇದ್ದರು ಆವಾಗ. ಇವರು ರವಿ ಬಸೂರವರು ಆವಾಗ ಅಲ್ಲಿ ಸೌಂಡ್ ಡಿಪಾರ್ಟ್ಮೆಂಟಲ್ಲಿದ್ದವರು, ಕಿರಣ್ ಅಂತ. ಪಾಪ ನನಗೆ ಆಮೇಲೆ ಗೊತ್ತಾಯಿತು, ಅವರೇ ಸಿಕ್ಕಿದಾಗ ಮೊನ್ನೆ ಸಿಕ್ಕಿದಾಗಲೇ ಹೇಳಿದ್ರು, ಆವತ್ತು ಬರ್ತಾಯಿದ್ದು ನೈಟ್ ಬರೋರಿ ನೀವು ಕಾಲೇಜ್ ಮುಗಿಸ್ಕೊಂಡು. ಸರ್ ರವಿ ಬಸರೂರು ಅವರಂತೂ ಪಿನ್ ಹೇಳ್ತಾರೆ ಪಾಪ. ಆಮೇಲೆ ಅವರು ಅದೇ ಆತ್ಮೀಯತೆ, ಅದೇ ಇದು, ನಾವೇ ಎಲ್ಲ ಕೆಲವೊಂದು ಮರ್ತ್ಕೊಂಡಿದ್ವಿ. ಅವರೇ ಹೇಳಿದ್ರು, ಇಷ್ಟೊತ್ತಿಗೆ ಬರ್ತಾಯಿದ್ರಿ ನೀವು ನೈಟ್ ಬರೋರಿ, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ ಇದ್ದರೆ ಮುಗಿಸ್ಕೊಂಡು ಇಂಥ ದಿನ ಅಂದ್ರೆ ನೈಟ್ ಹೋಗಿ ರೆಕಾರ್ಡ್ ಮಾಡೋದು, ಎಲ್ಲ ಯಾರೂ ಇರ್ತಾಯಿಲ್ಲ, ಹೋಗಿ ರೆಕಾರ್ಡ್ ಮಾಡ್ಬೋದು. ಪಾಪ ಅಲ್ಲಿ ಡೂಪ್ಲಿಕೇಟ್ ನಂಬರ್ 1 ಅಂತ ಒಂದು ಮಿಮಿಕ್ರಿ ಶೋ ಮಾಡಿ ಅದರಲ್ಲಿ ನಮ್ಮ ಮಹೇಶ್ ಅನ್ನೋರು ಫಸ್ಟು, ಸೆಕೆಂಡ್ ಇನ್ನೂ ವಿಜಯ್ ಅಂತ, 3ನೇ ನನಗೆ ಬಂತು. ಈ ಥರ ಎಲ್ಲ ಆಗಿ ಕೊನೆಗೆ ನಮ್ಮ ಮಹೇಶ್ಗೆ 1 ವರ್ಷ ಕೊಟ್ಟಿದ್ರು ಅಲ್ಲಿ ಮಿಮಿಕ್ರಿ ಶೋ. ಅದಾದಮೇಲೆ 2ನೇ ವರ್ಷ ಒಂದು ಹೊಸ ಮಾಡಬೇಕು, ಇದು ಅಲ್ಲಿ ಏನೋ ವಿಲನ್ಗಳು ಹಾಕ್ಕೊಂಡು ಒಂದು ಕಾಮಿಡಿ ಥರ ಮಾಡಬೇಕು, 1 ನಿಮಿಷದ್ದು, ಅದು ಮಧ್ಯೆ ಪ್ರಸಾರ ಆಗಬೇಕು, ಒಂದು 6 ತಿಂಗಳು ಮಾಡೋಣ ಅಂದರು. ಅಷ್ಟರಲ್ಲಿ ದಯಾನಂದ್ ಸರ್ ಬ್ಯುಸಿ.
ಸೃಜನ್ ಸರ್ ಏನು ಮಾಡಿದ್ರೆ ಈ ಗೋಪಿ ಅಂತ ಬರ್ತಾರಲ್ರಿ ಅವ್ರ ಜೊತೆ ಸುಮ್ಮನೆ ಒಂದು ಟ್ರೈ ಮಾಡಿರಿ ಅವ್ರನ್ನ ಅವ್ರು ಬ್ಯುಸಿ ಅವ್ರು ಫ್ರೀ ಇರ್ತಾರೆ ಇಲ್ಲೇ ಕಾಲೇಜ್ ಹತ್ರ ಅವ್ರದ್ದು ಕೋರ್ಮಂಗಲ ಇತ್ತು ಬರ್ತಾರೆ ಬೇಕಿದ್ರೆ ನೋಡಿರಿ ಸರಿ ಫೋನ್ ಮಾಡಿದ್ರು ಸೃಜನ್ ಅವ್ರು ಹೇಳಿದ್ರು ಬನ್ನಿ ಅಂತ ಅಲ್ಲಿ ಹೋದೆ ಅವಾಗ ಒಂದು ಕಾನ್ಸೆಪ್ಟ್ ಕೊಟ್ಟರು ಈ ವಿಲನ್ಗಳು ಯಾರ್ಯಾರು ಹಾಕ್ಕೊಂಡು ಕಾಮಿಡಿ ಮಾಡ್ಬೋದು ವಜ್ರಮುನಿಯವರೇ ವಿಲನ್ ಅವರೇ ಅಗ್ರಗಣ್ಯರು ತೂಗುದೀಪ ಶ್ರೀನಿವಾಸ್ ಅವರು ಸುಧೀರ್ ಅವರು ಆಮೇಲೆ ಧೀರೇಂದ್ರ ಗೋಪಾಲು ಇದಾಗಿದ್ದರು ವಿಲನ್ ಆಗಿ ಮತ್ತೆ ಕಾಮಿಡಿಯನ್ ಆದವರು ಆಮೇಲೆ ಟೈಗರ್ ಪ್ರಭಾಕರ್ ಅವರು ಈ ಥರ ಒಂದಷ್ಟು ಲಿಸ್ಟ್ ಮಾಡಿದ್ರು ಸುಂದರ್ ಕೃಷ್ಣ ಅರಸ್ ಅವರು ಎಲ್ಲ ಮಾಡಿದ್ವಿ ಆಮೇಲೆ ಕಾಮಿಡಿಗೆ ಅಂದರೆ ನೋಡಿ ಇವರೆಲ್ಲ ಕಾಮಿಡಿ ಟೈಪ್ ಆಗಿಬಿಡ್ತಾರೆ ವಿಲನ್ ಥರನೇ ಇರಬೇಕು ಅಂತ ಸುಧೀರ್ ಅವರು ವಜ್ರಮುನಿಯವರು ತೂಗುದೀಪ ಶ್ರೀನಿವಾಸ್ ಅವ್ರದ್ದೊಂದು ಮಾಡಿ ನೋಡಿದ್ವಿ ಹೆಂಗೆ ಕೇಳಿಸುತ್ತೆ ಅಂತ ಓ ಪಂಚ್ ಬರ್ತಾ ಇಲ್ಲ ಇದೊಂದು ಸ್ವಲ್ಪ ಅವರು ವಿಲನ್ಗಳ ಥರನೇ ಅಬ್ಬರಿಸ್ತಾ ಇದ್ದಾರೆ ಕಾಮಿಡಿ ಬೇಕು ಅಂದರು ಆಮೇಲೆ ಸರ್ ಧೀರೇಂದ್ರ ಗೋಪಾಲ್ ಅವ್ರು ಹಾಕೊಳ್ಳೋಣ ಅದು ಎವರ್ಗ್ರೀನ್ ಬಾಯ್ಸು ಅದ್ರ ಜೊತೆ ಸುಧೀರ್ ಅವ್ರು ಹಾಕೊಳ್ಳೋಣ ಪ್ರಭಾಕರ್ ಅವ್ರು ಹಾಕೊಂಡು 3 ಜನದ ಕಾಂಬಿನೇಷನ್ ಮಾಡೋಣ ಅಂತ ಹೇಳಿ ಒಂದಷ್ಟು ಮಾಡಿದ್ವಿ ಅದು ದೊಡ್ಡವ್ರಿಗೆ ಅಲ್ಲಿ ಇಷ್ಟ ಆಯಿತು ಈ 3 ವಾಯ್ಸ್ಗಳನ್ನೇ ಮಾಡಿ ಅದು 6 ತಿಂಗಳು ಆಯಿತು 6 ತಿಂಗಳ ಮೇಲೆ ಮತ್ತೆ ಎಕ್ಸ್ಟೆಂಡ್ ಮಾಡಿ 1 ವರ್ಷ ಮಾಡಿದ್ರು 1 ವರ್ಷ ಆದಮೇಲೆ ನೆಕ್ಸ್ಟ್ ಇಯರ್ ರಿನ್ಯೂವಲ್ ಆಯಿತು ಹೀಗೆ ಆಗಿ 12 ವರ್ಷಕ್ಕೆ ಬಂದು ನಿಂತಿದೆ ಇವಾಗ 12 ವರ್ಷಕ್ಕೆ ರಿನ್ಯೂವಲ್ಲು ಅದರದ್ದು ಅದು ಕೇಳಿರ್ತೀರ ಅದು ಟೈಗರ್ ಸುದ್ದಿ ಬಾರಪ್ಪ ಟೈಗರ್ ಪ್ರಭಾಕರ್ರು ನೋಡ್ಲಾ ಇವತ್ತು ಸುದ್ದಿ ಮನೆಗೆ ಬಂದುಬಿಟ್ಟಿದ್ದೀವಿ ಭಾಳ ಖುಷಿ ಆಗ್ಬಿಟ್ಟಿದೆ ನಿನ್ನ ಅಭಿಪ್ರಾಯ ಏನಪ್ಪ ಧೀರಣ್ಣ ನನಗೆ ಗಣೇಶ್ ಕಾಸರಗೋಡು ಅವರು ತುಂಬಾ ಪರಿಚಯ ಮಂಗಳೂರಿನಲ್ಲಿ ಶೂಟ್ ಮಾಡಬೇಕಾದ್ರೆ ಮತ್ತು ಅವರ ಸಿನಿಮಾ ಪತ್ರಿಕೆಗಳಲ್ಲಿ ಮತ್ತು ಬುಕ್ಗಳಲ್ಲಿ ತುಂಬ ಚೆನ್ನಾಗಿ ಬರೀತಾಯಿದ್ರು ನನಗೆ ಭಾಳ ಇಷ್ಟ ನೀನೇನು ಹೇಳ್ತೀಯಪ್ಪ ಸುಧೀರು ಧೀರಣ್ಣ ಊಟ ಯಾವುದೇ ವಿಚಾರ ಬೇಕು ಅಂದರೆ ಸುದ್ದಿ ಮನೆಗೆ ಬಂದ್ರೆ ಸಾಕು ಹೇ 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 ಈ ಥರದ್ದೊಂದು ನನ್ನ ಕಾಮಿಡಿ ಹಾಕೊಂಡು ಎಷ್ಟೋ ಸಾವಿರಾರು ಜೋಕ್ಗಳಾಗೋಯ್ತು ಸರ್ ದಿನಕ್ಕೆ ಒಂದು 24 ಅವರ್ಸ್ ಅಂದರೆ 24 ಜೋಕ್ ಬೇಕು ಹೌದು ಹೊಸದು ಎಲ್ಲಿ ತರ್ತೀರಿ 1 ವರ್ಷ ತಂದು 2 ವರ್ಷ ಅಲ್ಲಿ ಹುಡ್ಕೋದು ಇಲ್ಲಿ ಹುಡ್ಕೋದು ಎಲ್ಲ ಹುಡ್ಕೋದು ಎಲ್ಲ ಆಯಿತು ಇವಾಗ ಏನಪ್ಪ ಅಂತಂದರೆ ಹಂಗೋ ಹಿಂಗೋ ಏನೋ ಕತೆ ಕಟ್ಟಿ ಯಾವ್ದು ಅಪ್ಡೇಟ್ ಒಂದು ಆಗುತ್ತೆ ಅದಕ್ಕೆ ಸೇರಿಸಿ ಹಳೇದೊಂದು ಮಿಕ್ಸ್ ಮಾಡಿ ಏನೇನೋ ಮಾಡಿ ಹೆಂಗೋ ಕೊಡ್ತಾಯಿದ್ದೀವಿ ಒಂಥರ ಅದೊಂದು